ವಾ ಅನ್ವಿತಾ ಎಷ್ಟು ಮಸ್ತ್ ಹಾಕಿ ಇವತ್ತು ರಂಗೋಲಿ ನೋಡ್ರಿ ಫ್ರೆಂಡ್ಸ್. ಅನ್ವಿತಾ ಎಷ್ಟು ಚಂದ ಹಾಕಿದ್ದಾಳ. ಎಲ್ಲ ಬುಕ್ದಾಗ ನೋಡಿ ಹಾಕಿದ್ದೀನಿ. ಯಾವ ಬುಕ್? ನೋಡ್ರಿ ಫ್ರೆಂಡ್ಸ್, ಅನ್ವಿತಾ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ಲಾಕ್ಡೌನ್ ಟೈಮ್ನಾಗ ನಾನು ಡೈಲಿ ಬಿಡಿಸ್ತಾ ಇರೋಂತಹ ರಂಗೋಲಿ ಎಲ್ಲ ಒಂದು ಬುಕ್ ಒಳಗೆ ಡ್ರಾ ಮಾಡಿ ಇಟ್ಕೊಂಡಿದ್ದಾಳ. ಸೊ ಆ ಬುಕ್ನ ನೋಡ್ಕೊಂಡು ಈ ಥರ ರಂಗೋಲಿ ಬಿಡಿಸಿದಾಳ ನೋಡ್ರಿ. ಮಸ್ತ್ ಆಗೈತೆ, ಸೂಪರ್, ಗುಡ್ ಗರ್ಲ್. ಸೊ ನಮ್ಮ ಅನ್ವಿತಾ ರಂಗೋಲಿ ಹೆಂಗ್ ಬಿಡ್ಸಾಳ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಹಿಂಗ ಕಂಟಿನ್ಯೂ ಮಾಡ. ಸೂಪರ್. ಇಡ್ತೇನೆ. ಸೊ ಅನ್ವಿತಾನು ಇವಾಗ ಟ್ಯೂಷನ್ ಹೋಗ್ತಾಳ ಫ್ರೆಂಡ್ಸ್. ಅನ್ವಿತಾ ಇವತ್ತು ರಂಗೋಲಿ ಹಾಕೋ ಮುಖಾಂತರ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಇವತ್ತಿನ ವ್ಲಾಗ್ ಹೆಂಗ್ ಹೋಗುತ್ತಾ ಏನು ಅಂತ ಹೇಳಿ ನೋಡೋಣಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ. ಸೊ ಈಗಲೇ ಪಟ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ. ಸ್ಪೆಷಲ್ ಏನ್ ಮಾಡ್ಬೇಕ? ಏನ್ ಸ್ಪೆಷಲ್ ಇಲ್ಲ. ನಾಳೆ ದೋಸೆ ಏನಾರು ಮಾಡ್ತೀನಿ ಅಳ. ಸೊ ಇನ್ನೂ ಟಿಫನ್ ಇನ್ನೂ ಪ್ರಿಪೇರ್ ಮಾಡಿಲ್ಲ ಫ್ರೆಂಡ್ಸ್. ಇವತ್ತು ಇನ್ಮ್ಯಾಗ ಈಗ ಮಾಡಬೇಕು. ಸೊ ಈಗ ಹೋಗಿ ನಾಷ್ಟ ಮಾಡ್ತೀನಿ. ಅನ್ವಿತಾ ಎಲ್ಲ ಮನೆ ಹತ್ತಿಡಾಕಂತಾಳ. ಏನ್ ಮಾಡಕಂತಿ ಪುಟ್ಟ? ಚಾ ಮಾಡಕತ್ತೇನೆ. ಓ ಮೈ ಗಾಡ್, ಏನ್ ಚಾ ಇಟ್ಬಿಟ್ಟಿಲ್ಲ? ಬ್ರೆಡ್ ಒಂದ್ ನನ್ ಕೇಳಿದೆ ಮಮ್ಮಿ ಚಾ ಮಾಡ್ತೀನಿ ಅಂತ ಹೇಳಿ. ನೋಡ್ರಿ ನನ್ ಕೇಳಾರ್ದ ಮಾಡ್ಲಾರ್ದ ಅನ್ವಿತಾ ಚಾ ಮಾಡಕ್ ಇಟ್ಟಾಳ. ಸಕ್ರಿ ಏಟ್ ಹಾಕಿ, ಚಾ ಪುಡಿ ಏಟ್ ಹಾಕಿ, ಯಾವುದು ಚಾ ಪುಡಿ ಏಟ್ ಹಾಕಿದ್? ಹೌದು, 2 ಚಮಚ ಅಷ್ಟು ಹಾಕುದು. ಯವು 1.5 ಚಮಚ ಹಾಕ್ಬೇಕು. ಆ ಚಾಗೆ 2 ಚಮಚ ಅನ್ವಿತಾ ಚಾ ಪುಡಿ. ಸಕ್ರಿ ಏಟ್ ಹಾಕಿ? ಹೌದು, 2 ಚಮಚ. ನೋಡ್ ಸಕ್ರಿ ಕಡಿಮೆ ಕೇಳ, ಚಾ ಪುಡಿ ಸಕ್ರಿಗಿಂತ ಹೆಚ್ಚಕ್ಕ. 2 ಚಮಚ ಅಲ್ಲ, 3.5 ಚಮಚ. ಓಕೆ. ಸೊ ಇವಾಗ ರಂಗೋಲಿ ಒಣಗ್ತು ನೋಡ್ರಿ ಫ್ರೆಂಡ್ಸ್. ಅನ್ವಿತಾ ಬಿಡಿಸಿರುವಂತ ರಂಗೋಲಿ ಹಿಂಗತೆ ಐತ್ ನೋಡ್ರಿ. ಸೂಪರ್ ಆಗಿ ಬಿಡಿಸ್ಯಾಳ ನೋಡ್ರಿ ಫ್ರೆಂಡ್ಸ್. ಇವತ್ತು ಅನ್ವಿತಾ ಮಾಡಿರೋಂತಹ ಟೀ ರೆಡಿ ಆಗೈತಿ. ಸೊ ಎಲ್ಲ ಟ್ರೇ ಹಾಕಿ ಕಪ್ ಹಾಕಿ ರೆಡಿ ಮಾಡ್ಕೊಂಡು ತಿನ್ನಕಂತಾಳ. ಸೊ ನಾನು ಕರೋದ್ಲು, ನಾನು ಬ್ರಷ್ ಮಾಡ್ಕೊಂಡು ಬಂದೆ ಈಗ. ಸೊ ಬರೀ ಫ್ರೆಂಡ್ಸ್, ನಮ್ಮ ಮನ್ಯಾಗ ನೋಡ್ರಿ ಇವತ್ತು ಟೀ ಮತ್ತೆ ಬನ್ನ. ಅರ್ವಿನ್ ಇವಾಗ ಮನ್ಯಾಗಿಲ್ಲ ಫ್ರೆಂಡ್ಸ್. ಸೊ ಅವನ್ನ ಬಿಟ್ಟು ಚಾ ಬಂದು ತಿನ್ನಕಂತೀನಿ ನೋಡ್ರಿ. ಅರ್ವಿನ್ ಎಲ್ಗೋಗಿದ್ದಾನ ಅಂತಂದ್ರ ಅವ್ರ ಮಾಮನ ಜೋಡಿ ಹೊರಗೆ ಹೋಗಿದ್ದಾನ. ಅವ್ರ ಮಾಮ ಹೊರಗೆ ಬಂತಿದ್ನ. ಸೊ ನಾನು ಬರ್ತೀನಿ ಮಾಮ ಅಂತೇಳಿ ಹೊರಗೆ ಹೋಗಿದ್ದಾನ. ಅವು ಬಂದಾದ್ಮ್ಯಾಗ ಚಾ ಬನ್ನು ಹಾಕಿ ಕೊಡ್ತೇವಿ. ಓಕೆ ಫ್ರೆಂಡ್ಸ್, ಅನ್ವಿತಾ ಟ್ಯೂಷನ್ಗೆ ಹೋದ್ಲು. ಅರಿವಿನ ಇನ್ನೂ ಟ್ಯೂಷನ್ಗೆ ಕಳಿಸಿಲ್ಲ. ಅವಾಗಿನ್ನೂ ಸ್ವಲ್ಪ ಆ್ಯಕ್ಟಿವ್ ಆಗಿಲ್ಲ. ಸೊ ಹಾಗಾಗಿ ಇನ್ನೂ ಅವನ್ನ ಟ್ಯೂಷನ್ಗೆ ಅದು ಕಳಿಸಿಲ್ಲ ಫ್ರೆಂಡ್ಸ್. ಅವನದು ಇವಾಗ ಸ್ಕೂಲ್ ಹಾಲಿಡೇಸ್ ಕೊಟ್ಟಿದ್ದಾರೆ, ದಸರಾ ಹಾಲಿಡೇಸ್. ಸೊ ಇವಾಗ ಇಬ್ಬರದು ಸ್ಕೂಲ್ ಹಾಲಿಡೇ ಐತಿ. ಅನ್ವಿತಾ ಒಬ್ಬಾಕಿನ ಈಗ ಟ್ಯೂಷನ್ಗೆ ಹೋದ್ಲು. ಗಂಜಿ ಕುಡ್ಕೊಂಡು ಚಾ ಬಂದು ತಿನ್ಕೊಂಡು ಮತ್ತು ಈಗ ನಾಷ್ಟನೂ ಮಾಡಿದೆ ಫ್ರೆಂಡ್ಸು. ಅನ್ನ ಒಗ್ಗರಣೆ ಇನ್ನೂ ಯಾರೂ ತಿಂದಿಲ್ಲ, ಇನ್ಮ್ಯಾಗ ತಿನ್ನಬೇಕು. ಗಂಜಿ ಕುಡ್ಕೊಂಡಿವಿ ಮತ್ತು ಚಾ ಬಂದು ತಿಂದಿವಲ್ಲ. ಸೊ ಹಾಗಾಗಿ ಸ್ವಲ್ಪ ನಾಷ್ಟ ಮಾಡೋದು ಲೇಟ್ ಆಗ್ತೈತಿ ನಮ್ಮ ಮನ್ಯಾಗ. ಎಲ್ಲರ ಮನ್ಯಾಗೂ ಚಹಾ ಕುಡ್ಕೊಂಡು ಆಮ್ಯಾಗ ಹೆಂಗೆ ನಾಷ್ಟ ಮಾಡ್ತಾರೆ, ಆಮ್ಯಾಗ ಗಂಜಿ ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಹೊಟ್ಟೆ ತುಂಬ ಕುಡಿದು ಬಿಡ್ತಾರೆ. ಸೊ ನಾಷ್ಟ ಮಾಡೋದು ಲೇಟ್ ಆಗ್ತೈತಿ. ಸೊ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕಂತೀನಿ ನೋಡ್ರಿ ಫ್ರೆಂಡ್ಸು. ರೊಟ್ಟಿ ಮತ್ತು ಪಲ್ಯ, ಅನ್ನ, ಸಾಂಬಾರು. ಸೊ ಅನ್ನ ಏನು ಆಮೇಲೆ ಮಾಡ್ಕೊತೀನಿ. ರೊಟ್ಟಿ ಮಾಡೋದಾದ್ಮೇಲೆ ಒಂದು 5 ನಿಮಿಷ ಕುಕ್ಕರ್ಗೆ ಇಟ್ಬಿಟ್ರು 5-10 ನಿಮಿಷದಲ್ಲಿ ಅನ್ನ ರೆಡಿ ಆಗ್ತೈತಿ. ಚಹಾ ಕುಡಿಯೋಕ್ಕೂ ಮೊದಲನೇ ಕುಕ್ಕರ್ಗೆ ಬೇಳೆ ಕುದ್ದಕ್ಕೆ ಹಾಕಿದ್ದೆ ಫ್ರೆಂಡ್ಸ್. ಆಮ್ಯಾಗ ಚಹಾ ಕುಡಿದ್ರೊಳಗೆ ಕುಕ್ಕರ್ ಆರ್ತೈತಿ. ಆಮ್ಯಾಗ ಒಗ್ಗರಣೆ ಕೊಟ್ರಾಯ್ತು ಅಂತೇಳಿ. ಸೊ ಒಗ್ಗರಣೆ ಕೊಡಕ್ಕಂತಿದ್ದೆ ಸಾರಿಗೆ. ಮತ್ತು ಅಷ್ಟರೊಳಗೆ ಜಿಗಿ ಹಾಕೊಂಡ್ರಾಯ್ತು ರೊಟ್ಟಿ ಮಾಡೋಕೆ. ಆಮ್ಯಾಗ ನಮ್ಮ ಸಾರು ಅದು ಒಗ್ಗರಣೆ ಕೊಟ್ಟು ಸಾರು ಕುದಿದ್ರೊಳಗೆ ರೊಟ್ಟಿ ಮಾಡೋಕೆ ಜಿಗಿ ಹಾಕಿದ್ದು ಆರ್ತೈತಿ. ಆಮ್ಯಾಗ ರೊಟ್ಟಿ ಮಾಡ್ಬೋದು ಆರಾಮ್ಸೆ ಅಂಥೇಳಿ.
ನಾನು ರೊಟ್ಟಿ ಮಾಡೋಕೆ ಜಿಗಿ ಹಾಕ್ಕೊಂಡು ಕೂಡಲೇ ಆಗಿಂದ ಅವಾಗ ನಾದ್ಕೊಂಡು ರೊಟ್ಟಿ ಮಾಡೋಂಗಿಲ್ಲ ಫ್ರೆಂಡ್ಸು. ಸುಡೋದು ನನಗೆ ನಾದಕ್ಕೆ ಆಗಂಗಿಲ್ಲ. ಸೊ ಹಾಗಾಗಿ ಒಂದು 10 ನಿಮಿಷನಾದರೂ ಬಿಡ್ತೀನಿ ಮಿನಿಮಮ್ಮು. ಸೊ ಅದು ಆರೋದಕ್ಕೆ ಆಮ್ಯಾಗ ನಂಗೆ ನಾದಕ್ಕೆ ಆಗ್ತೈತಿ. ಸೊ ಈ ರೀತಿ ಮಾಡ್ತೀನಿ ನೋಡಿರಿ. ಓಕೆ ಫ್ರೆಂಡ್ಸ್, ಸಾಂಬಾರು ಒಗ್ಗರಣೆ ಹಾಕಿ ರೊಟ್ಟಿ ಮಾಡಿಕೊಂಡು ಎಲ್ಲ ಬಟ್ಟೆ ತೊಳೆದು ಹಾಕಿ ಸ್ನಾನ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಒಂದು ಬ್ಲೌಸ್ ರೆಡಿ ಮಾಡ್ಕೊಳಕ್ಕಂತೀನಿ. ನಿನ್ನೆ ಅರ್ಧಂಬರ್ಧ ಸ್ಟಿಚ್ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಪೂರ್ತಿ ಮುಗಿಸ್ಕೊಂಡು ಈಗ ಬ್ಲೌಸ್ಗೆ ಹುಕ್ಸ್ ಹಚ್ಚಕ್ಕಂತೀನಿ. ಎಷ್ಟೊಂದು ದಿನಗಳಿಂದ ಅಂದ್ಕೊಂಡಿದ್ದೆ ಈ ಬ್ಲೌಸ್ನ ನವರಾತ್ರಿಗೆ ರೆಡಿ ಮಾಡ್ಕೋಬೇಕು ಅಂತೇಳಿ. ಫೈನಲಿ ಈಗ ರೆಡಿ ಮಾಡೋಕ್ಕಂತೀನಿ ಫ್ರೆಂಡ್ಸು. ಹಾಯ್ ಫ್ರೆಂಡ್ಸ್, ನಾಳೆ 7th ಡೇ ಸೆವೆಂತ್ ಡೇ. ನನ್ನ ಕಡೆ ಗ್ರೇ ಕಲರ್ ಡ್ರೆಸ್ ಇಲ್ಲ. ಅದು ಈ ಡ್ರೆಸ್ ವೇರ್ ಮಾಡಿದ್ದೀನಿ. ನಮ್ಮ ಮಮ್ಮಿ ಈಗ ಫ್ರೆಶ್ ಅಪ್ ಆಗಿ ಬಂದು ರೆಡಿ ಆಗಕ್ಕೆ. ನಾನು ನನ್ನ ಕ್ವೀನ್ ಹಾಕೋರಿ ಮಮ್ಮಿ. ನಾನೀಗ ಇದ್ರ ಹಂಗೆ ನಾನು ರೆಡಿ ಹಾಕಿದ್ದೀನಿ. ನಂಗೆ ಇದೇ ಇಷ್ಟ ಕರೆಕ್ಟ್ ಐತಿ. ಏನ್ ಹಾಕೋಬೇಡ, ಬೆಲ್ಟ್ ಹಾಕೋಬೇಕು. ಬೆಲ್ಟ್ ಹಾಕೋ, ಕೈಯಾಗ ಏನಾರು ಹಾಕೋ. ನೋಡಿ, ನಾನು ಈ ತರ ರೆಡಿ ಆಗಿದ್ದೀನಿ. ನವರಾತ್ರಿ 7th ಡೇ. ನವರಾತ್ರಿ 7th ಡೇ. ಬಿಕಾಸ್ ನನ್ನ ಕಡೆ ಗ್ರೇ ಡ್ರೆಸ್ ಇಲ್ಲ. ನಾನು ಲಾಸ್ಟ್ ಡೇ ಫುಲ್ ಗ್ರ್ಯಾಂಡ್ ಆಗಿ ರೆಡಿ ಆಗ್ತೇನೆ. ರೆಡಿ ಆಗಂತ ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ 7th ಡೇ ನವರಾತ್ರಿ ಔಟ್ಫಿಟ್ ಈ ತರ ಇದೆ. 7th ಡೇ ನವರಾತ್ರಿದು ಕಲರ್ ಗ್ರೇ ಕಲರ್. ಚೆನ್ನಾಗಿ ಕಾಣಕತ್ತಿ ಮಮ್ಮಿ. ಹಾಯ್ ಫ್ರೆಂಡ್ಸ್, ಇವತ್ತು ಎಷ್ಟನೇ ದಿನಮ್ಮ? 7th ಡೇ. ದುರ್ಗಾದೇವಿ ಟೆಂಪಲ್. ರಿಪೀಟ್ ಅನ್ವಿತ್ ಏನ್ ಮಾತಾಡ್ತಾಳ ಅದನ್ನ ಅರ್ವಿನ್ ರಿಪೀಟ್ ಮಾಡೋದು. ಆ ಫ್ರೆಂಡ್ಸ್ ಯೂಟ್ಯೂಬರ್ ಸಬ್ಸ್ಕ್ರೈಬರ್ನ ಕರ್ಕೊಂಡು ಹೋಗೋಣ ಬರ್ರಿ ಅಂತ ಹೇಳಿ. ಬರ್ರಿ ಫ್ರೆಂಡ್ಸ್, ಹೋಗ್ಬಿಟ್ಟು ಬರೋಣ ಅಂತ. ನವರಾತ್ರಿ 7th ಡೇ. ನಿಮ್ಮ ಮಮ್ಮಿ ಇಲ್ಲ ಬರಲ್ಲ ನೋಡೋರು ಎಲ್ಲರೂ. ಹೋಗಿ ಬರೋಣ ಅಂತ ಹೇಳಿ ಬನ್ರಿ. ಇವತ್ತು ದುರ್ಗಾದೇವಿ ಇನ್ನೊಂದು ಸ್ಪೆಷಲ್ ಡೆಕೋರೇಷನ್ ಐತಂತ, ಅಲ್ಲಿ ಹೋಗಿ ಬರೋಣ, ನೋಡ್ಕೊಂಡ್ ಬರೋಣ. ಇಲ್ಲಿ ಬೆಳಗಾವಿಯಲ್ಲಿ ಮತ್ತೊಂದ್ ಕಡೆ ಮಸ್ತ್ ಎಲ್ಲ ಡೆಕೋರೇಷನ್ ಚೆನ್ನಾಗೆಲ್ಲ ಕೂರ್ಸಿದಾರಂತ ಫ್ರೆಂಡ್ಸ್. ಸೊ ಇಲ್ಲೊಬ್ರು ಹೇಳಿದ್ರು. ಸೊ ಹಂಗಾಗಿ ಅಲ್ಲಿ ಹೋಗೋ ಪ್ಲಾನ್ ಐತಿ ಇವತ್ತು. ಸೊ ಮಸ್ತ್ ಐತಂತ ಫ್ರೆಂಡ್ಸ್. ಸೊ ಹೋಗಿ ನೋಡ್ಕೊಂಡ್ ಬರೋಣ ಅಂತ. ನಾನಂತೂ ಫುಲ್ ಕ್ಯೂರಿಯಾಸಿಟಿ ಆಗಿದ್ದೀನಿ ಹೆಂಗ್ ಮಾಡಿರ್ಬೋದು ಅಂತ ಹೇಳಿ. ಯಾವ ಕಲರ್ ಐತಾರ ಇವತ್ತು? ಗ್ರೇ ಕಲರ್. ಏನ್ ಹಾಕೊಂಡಿಲ್ಲ ಟಿ ಶರ್ಟ್. ಅದು ಯಾವ ಕಲರ್? ಸೊ ನಾನು ಹಸ್ಬೆಂಡ್ ಮತ್ತ ಅರ್ವಿನ್ 3 ಮಂದಿ ಮ್ಯಾಚ್ ಆಗಿದೀವಿ ಫ್ರೆಂಡ್ಸ್. ಅನ್ವಿತನ ಹತ್ರ ಗ್ರೇ ಕಲರ್ ಇಲ್ಲ. ನೋಡ್ತಾರಪ್ಪ, ನಾನು ಇದ ಫಸ್ಟ್ ಟೈಮ್ ಫ್ರೆಂಡ್ಸ್ ಗ್ರೇ ಕಲರ್ ಸ್ಯಾರಿನ ವೇರ್ ಮಾಡಿರೋದು. ಹೆಂಗ್ ಕನ್ನಕಂತೀನಿ ಏನು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಫೈನಲಿ ಇವತ್ತು ಬ್ಲೌಸ್ ನ ರೆಡಿ ಮಾಡ್ಕೊಂಡೆ ನವರಾತ್ರಿ 7th ಡೇಗ್ ಅಂತ ಹೇಳಿ. ಚೆನ್ನಾಗ್ ಕಾಣಂಗಿಲ್ಲ ಅಂತ ಹೇಳಿ ಅನ್ಕೊಂಡಿದ್ದೆ. ಸೊ ಪರವಾಗಿಲ್ಲ, ಚೆನ್ನಾಗ್ ಕಾಣಕತ್ತೆ. ಅನ್ವಿತ, ನೀವ್ ಸೇರಿ ಒಳಗೆ ಹೆಂಗ್ ಕಾಣಕತ್ತೀನಿ? ಸೂಪರ್. ನೀವ್ ಹೇಳ್ರಿ. ಸೂಪರ್ ಕಾಣ್ತಾ ಇದ್ಯಾ? ಸೊ ಬರೀ ಇವಾಗ ತಡ ಆಗೈತಿ. ನಿನ್ನೆ ಅಂದ್ರ ಜಲ್ದಿ ಹೋಗಿದ್ವಲ್ಲ, ಬಾಳ ಅಂದ್ರೆ ಬಾಳ ರಶ್ ಇತ್ತು. ಸೊ ಹಂಗಾಗಿ ನಾವು ಡೈಲಿ ಹೋಗೋ ಟೈಮಿಗೆ ಹೋದ್ರಾಯ್ತು. ಸುಮ್ನ ಆ ಗದ್ದಲದೊಳಗ ಮಕ್ಕಳನ್ನ ಕರ್ಕೊಂಡು ನಿನ್ನೆ ಬಾಳ ತ್ರಾಸ ಆಯ್ತು. ಸೊ ಹಂಗಾಗಿ ಲೇಟ್ ಆಗಿ ಹೋದ್ರಾಯ್ತು ಅಂತೇಳಿ ಸ್ವಲ್ಪ ಲೇಟ್ ಆಗನ ಹೊಂಟೇವಿ. ಬರ್ರಿ, ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ರಶ್ ಕಡಿಮೆ ಆಗಿರ್ತೈತಿ ಅನ್ಕೊಂಡೇನಿ. ನೋಡೋಣ ಅಂತ ಏನಾಗೈತಿ ಅಂತೇಳಿ. ಸೊ ನನ್ನ ಚಾನಲ್ಗ ನೀವಿನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಪಟಾಪಟ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ. ಸೊ ಇವತ್ತು ನವರಾತ್ರಿ 7th ಡೇ ಆಗಿರೋದ್ರಿಂದ ಗ್ರೇ ಕಲರ್ ಫ್ರೆಂಡ್ಸ್. ಮತ್ತ ಇವತ್ತು ಯಾವ ದೇವಿನ ಪೂಜೆ ಮಾಡ್ತಾರ ಅಂತಂದ್ರ ಕಾಳರಾತ್ರಿ ದೇವಿನ ಪೂಜೆ ಮಾಡ್ತಾರ ನೋಡ್ರಿ. ದೇವಿಗಿನೂ ಗ್ರೇ ಕಲರ್ ಸ್ಯಾರಿನ ಉಡ್ಸಿರ್ತಾರ ಇವತ್ತು. ಮತ್ತ ನವರಾತ್ರಿ ಡೇ ಎಲ್ಲ ಹೆಣ್ಮಕ್ಳು ಗ್ರೇ ಕಲರ್ ಸೀರೆನ ಉಟ್ಕೊಂಡು 7th ಡೇ ನವರಾತ್ರಿನ ಸೆಲೆಬ್ರೇಷನ್ ಮಾಡ್ತಾರ ನೋಡ್ರಿ. ಅದ್ರ ಸಂಬಂಧ ಇವತ್ತು ರಾತ್ರಿ ಐತಿ. ಕಾಳರಾತ್ರಿ ಅಂದ್ರೆ ಅದ್ರ ಸಂಬಂಧ ರಾತ್ರಿ ಐತಿ ಅಂತ. ಹೋಗ ಅವನು ಬರಂಗಿಲ್ಲ ಅಂತ ಹತ್ತ.
ಓಕೆ ಫ್ರೆಂಡ್ಸ್, ಅನ್ವಿತಾ ದೇವಸ್ಥಾನಕ್ಕೆ ಬರೋಂಗಿಲ್ಲ ಅಂತ ಹೇಳಿದ್ಲು ಅಲ್ಲಿ, ಯಾಕಂದ್ರೆ ಮ್ಯೂಸಿಕಲ್ ಚೇರ್ ಎಲ್ಲ ಆಡ್ಸಕ್ಕಂತಾರ ಮಕ್ಕಳಿಗೆ ಗೇಮ್ಸ್ ಅದು. ಸೊ ಅದನ್ನು ನೋಡಿ ಮಮ್ಮಿ ಸ್ಟಾರ್ಟ್ ಆಗೈತಿ, ನಾವು ದೇವಸ್ಥಾನಕ್ಕೆ ಬರೋಂಗಿಲ್ಲ, ನೀನು ಹೋಗ್ಬಿಡ್ ಬಾ ಅಂತೇಳಿ ಹೇಳಿದ್ಲು. ಸೊ ಆಕೆನ ಅಲ್ಲಿ ಬಿಟ್ಟು ಇವಾಗ ನಾನು ಅರ್ವಿನ್ ಮತ್ತು ಹಸ್ಬೆಂಡ್ 3 ಮಂದಿ ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ನೋಡ್ರಿ, ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಚೆನ್ನಾಗಿರೋ ನೆಕ್ಲೆಸ್ ಎಲ್ಲ ಕಾಣಿಸೋದು. ಸೊ ನೋಡಕ್ಕೆ ಅಂತೀನಿ ಯಾವ್ದು ಚೆನ್ನಾಗೈತೋ ಏನೋ ಅಂಥೇಳಿ. ಜಸ್ಟ್ ಚೈನ್ ಬಂದು ಡಾಲರ್ ಟೈಪ್ ನೆಕ್ಲೆಸ್ಸು, ಸಿಂಪಲಾಗಿ ಸ್ಯಾರಿ ಜೊತೆ ಎಲ್ಲ ಚೆನ್ನಾಗಿರ್ತೈತಿ. ಕೆಳಗೆ ಗೋಲ್ಡನ್ ಕಲರ್ ಚೈನ್ ನೆಕ್ಲೆಸ್ಸೂ ಇದ್ದು ಫ್ರೆಂಡ್ಸ್. ನನಗೆ ಅವು ಏನು ಅಷ್ಟೊಂದು ಲೈಕ್ ಆಗಲಿಲ್ಲ, ನನಗೆ ಇವಾಗ ಸ್ವಲ್ಪ ಲೈಕ್ ಆದವು. ಯಾಕಂದರೆ ಇವಾಗ ಈ ಥರ ನೆಕ್ಲೆಸ್ಗಳು ಇವಾಗ ಟ್ರೆಂಡ್ ಐತಿ ಫ್ರೆಂಡ್ಸ್. ಮತ್ತು ಕಲರ್ನೂ ಹೋಗಂಗಿಲ್ಲ, ಅವು ಗೋಲ್ಡನ್ ಕಲರ್ ಇರ್ತಾವಲ್ಲ, ಸ್ವಲ್ಪ ದಿನಕ್ಕೆ ಕಲರ್ ಹೋಗ್ಬಿಡ್ತಾವೆ. ಇವು ಕಲರ್ ಏನು ಅಷ್ಟಾಗಿ ಅದರಷ್ಟು ಜಲ್ದಿ ಏನು ಹೋಗಂಗಿಲ್ಲ. ಸೊ ನೋಡೋಣ ಅಂಥೇಳಿ ನೋಡೋಕ್ಕಂತಿದ್ದೆ. ಆಮೇಲೆ ದೇವಸ್ಥಾನಕ್ಕೆ ಹೋಗೋಕೆ ಟೈಮ್ ಆಗೈತಿ ಅಂಥೇಳಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮ್ಯಾಗ ಬಂದು ನೋಡಿದ್ರಾಯ್ತು ಅಂಥೇಳಿ. ಸೊ ಈಗ ಫಸ್ಟು ದೇವ್ರ ದರ್ಶನಕ್ಕೆ ಹೊಂಟಿವಿ ನೋಡ್ರಿ ಫ್ರೆಂಡ್ಸ್. ನಿನಗೆ ಹತ್ತು ಭಾಳ ಆತಲ್ಲ ಮತ್ತೆ ಕರೆಕ್ಟ್ ಮಾಡ್ರಿ ಇವತ್ತವ್ರು. ಇವತ್ತು ಗದ್ಲ ಅಲ್ಲದಂಗೆ ಮಾಡ್ಯಾರ ನೋಡ. ನೀನು ಭಾಳ ಗದ್ಲಾಗಿತ್ತವ, ಫುಲ್ಲು ರೆಸ್ ಆಗಿತ್ತು. ಇವತ್ತು 2 ಲೈನ್ ಮಾಡಿದ್ದಾರೆ ನೋಡ್ರಿ ಒಳಗಡೆ ಹೋಗ್ಲಿಕ್ಕೆ. ನೋಡ್ರಿ ಫ್ರೆಂಡ್ಸ್, ಇವತ್ತು ಆರಾಮ್ಸೆ ದೇವ್ರ ದರ್ಶನ ಮಾಡ್ಕೋಬೋದು. ನಿನ್ನೆ ಸಿಕ್ಕಾಪಟ್ಟೆ ರಶ್ ಇತ್ತು. ಆ ರಶ್ ಒಳಗೆ ದೇವ್ರ ದರ್ಶನನೂ ಅಷ್ಟು ಚೆನ್ನಾಗಿ ಆಗಂಗಿಲ್ಲ. ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀವಲ್ಲ ನಾವು, ಕಿರಿಕಿರಿ ಮಕ್ಕಳನ್ನ ಹಿಡ್ಕೊಂಡು ಅಷ್ಟೋ ಕ್ರೌಡಲ್ಲಿ ದೇವಸ್ಥಾನದ ಒಳಗೆ ಹೋಗಿ ಪಾರಾಗಿ ಬರೋದನ್ನು ಭಾಳ ಅಂದ್ರೆ ನಿನ್ನೆ ಕಠಿಣ ಆಯಿತು. ಸೊ ಹಂಗಾಗಿ ಇವತ್ತು ಲೇಟಾಗಿ ಬಂದ್ವಿ ನೋಡ್ರಿ. ಆರಾಮ್ಸೆ ದೇವಸ್ಥಾನನೂ ಅಷ್ಟಕ್ಕಷ್ಟೇ ಇರ್ತಾರೆ ಜನ, ಆರಾಮಾಗಿ ಸುತ್ತಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬರ್ಬೋದು. ಸೊ ನೋಡ್ತಾ ಇರ್ಬೋದು. ಇವಾಗ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಂತೀನಿ. ನಾನು ಬ್ಲಾಗರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಫ್ರೀಯಾಗಿರಬೇಕು, ಭಾಳ ಹಿಂಗೆ ಗದ್ದಲ ಇರಬಾರ್ದು. ನೋಡ್ರಿ ಫ್ರೆಂಡ್ಸ್, ಇವತ್ತು ನವರಾತ್ರಿ 7th ಡೇ ಆಗಿರೋದ್ರಿಂದ ಕಾಳರಾತ್ರಿ. ದೇವಿ ಇವತ್ತು ಕಾಳಿ ಅವತಾರ ತಾಳಿರ್ತಾಳೆ. ಸೊ ಹಾಗಾಗಿ ಕೆಳಗೆ ಕಾಳಿ ಅವತಾರದ್ದು ರಂಗೋಲಿನ ಬಿಡಿಸಿದ್ದಾರೆ. ಸೊ ಚೆನ್ನಾಗಿ ಬಿಡಿಸಿದ್ದಾರೆ ಫ್ರೆಂಡ್ಸ್. ದಿನ ಒಂದೊಂದು ರೀತಿ ಡಿಫ್ರೆಂಟಾಗಿ ರಂಗೋಲಿನ ಬಿಡಿಸಿರ್ತಾರೆ. ನವರಾತ್ರಿ 9 ದಿನವೂ ಒಂದೊಂದು ದಿನ ಮಾತ್ರ ಇಲ್ಲಿ ಒಳಗೆ ಬಂದಿರ್ತೀನಿ ಫ್ರೆಂಡ್ಸ್, ಇನ್ನು ಒಂದೊಂದು ದಿನ ಬಂದಿರೋಂಗಿಲ್ಲ. ದೇವಸ್ಥಾನ ಸ್ವಲ್ಪ ಫ್ರೀ ಆಗಿತ್ತಂತಂದ್ರೆ ಒಳಗೆ ಹೋಗಿ ಫೋಟೋ ಅದಲ್ಲಿ ತೊಗೊಂಡು ವಿಡಿಯೋದು ಮಾಡ್ಕೊಂಡು ಬಂದಿರ್ತೀನಿ. ಭಾಳ ಕ್ರೌಡ್ ಇತ್ತು ಅಂತಂದ್ರೆ ಒಳಗೆ ಹೋಗಂಗಿಲ್ಲ. ಸೊ ನಿನ್ನಂತೂ ಹೋಗಲೇ ಇಲ್ಲ ನಾವು ಒಳಗೆ. ಸೊ ಇವತ್ತು ದೇವಸ್ಥಾನ ಸ್ವಲ್ಪ ಫ್ರೀಯಾಗಿರೋದ್ರಿಂದ ಒಳಗೋಗಿ ಇವತ್ತು ಯಾವ ಥರ ಎಲ್ಲ ರಂಗೋಲಿ ಬಿಡಿಸಿದಾರೆ ಅಂಥೇಳಿ ನೋಡಿದೆ. ಚೆನ್ನಾಗಿ ಬಿಡಿಸಿದಾರೆ. ಕಾಳಿ ಅವತಾರ ತಾಳಿರೋ ರಂಗೋಲಿನ ಬಿಡಿಸಿದ್ರು. ಇವತ್ತು ದೇವಿ ಕಾಳಿ ಅವತಾರ ತಾಳಿರೋದ್ರಿಂದ ಭಯಾನಕವಾಗಿ ಇರ್ತಾಳಂಥ ದೇವಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ದುರ್ಗಾದೇವಿಗೆ ನೋಡ್ರಿ ಈ ರೀತಿ ಅಲಂಕಾರ ಮಾಡಿದ್ದಾರೆ ದೇವಿಗೆ. ಸೊ ನೀವು ಅಲ್ಲಿಂದನೇ ದೇವಿ ದರ್ಶನ ತಗೊಂಡು ಆಶೀರ್ವಾದ ತಗೊಳ್ರಿ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂಥೇಳಿ ಕೇಳ್ಕೊತೀನಿ. ದೇವಿಗೆ ಉಡಿ ತುಂಬಿಕೊಂಡು ದೇವಿ ದರ್ಶನ ತೊಗೊಂಡು ಆಶೀರ್ವಾದ ತೊಗೊಂಡು ಸೊ ಈಗ ದೇವಸ್ಥಾನದಿಂದ ಹೊರಗೆ ಬಂದೇವಿ. ನವರಾತ್ರಿಯಲ್ಲಿ ದಿನ ದೇವಸ್ಥಾನಕ್ಕೆ ಬರ್ತೇನೆ ಫ್ರೆಂಡ್ಸು, ಒಂದು ದಿನವೂ ಬಿಡ್ದೆ ದೇವಿಗೆ ಉಡಿ ತುಂಬೋದಿರ್ತೈತಿ. ಸೊ ಹಾಗಾಗಿ ನನಗೆ ಬರೋಕ್ಕಾಗಲಿಲ್ಲ ಅಂದರು ಹಸ್ಬೆಂಡ್ ಕೈಯಲ್ಲೋ ಈ ರೀತಿ ಕೊಟ್ಟು ಕಳಿಸಿರ್ತೀನಿ ಉಡಿ ತುಂಬಿ ಬರೋಕೆ. ಓಕೆ ಫ್ರೆಂಡ್ಸ್, ನೆಕ್ಲೆಸ್ ತೊಗೊತೀನಿ ಅಂತ ಹೇಳಿದ್ನಲ್ಲ, ನೆಕ್ಲೆಸ್ ತೊಗೊಂಡು ಇವಾಗ ನಮ್ಮೇರದಲ್ಲಿರೋ ದುರ್ಗಾದೇವಿ ದರ್ಶನ ತೊಗೊಳಕ್ಕೆ ಅಂಥೇಳಿ ಇಲ್ಲಿ ಬಂದೆ ನೋಡ್ರಿ ಫ್ರೆಂಡ್ಸ್. ನನಗಿಲ್ಲಿ ದುರ್ಗಾದೇವಿಗೆ ಆರತಿ ಮಾಡೋಕ್ಕೆ ಸಿಕ್ಕೇ ಇರಲಿಲ್ಲ. ನವರಾತ್ರಿ 7ನೇ ದಿನ ಇವತ್ತು. ಸೊ ಇವತ್ತು ಆರತಿ ಮಾಡೋಕ್ಕಂತೀನಿ ನೋಡ್ರಿ ಫ್ರೆಂಡ್ಸ್. ಅಂದ್ರೆ ದಿನ ಬರ್ತಿದ್ನ ಮಂಗಳಾರತಿ ಮಾಡ್ತಿದ್ರು, ಜನ ಎಲ್ಲ ಇರೋರು ತುಂಬ್ಕೊಂಡಿರ್ತಿದ್ರು. ಸೊ ನನಗೆ ಭಾಳ ಎಲ್ಲ ರಶ್ ಇರೋದ್ರಿಂದ ಆರತಿ ಮಾಡೋಕ್ಕೆ ಸಿಕ್ಕಿರಲಿಲ್ಲ. ಸೊ ಇವತ್ತು ಯಾರೂ ಇರಲಿಲ್ಲ. ಸೊ ಹಾಗಾಗಿ ಈಗ ನೋಡ್ರಿ ಆರತಿ ಮಾಡೋಕ್ಕಂತೀನಿ. ಸೊ ಇವು ಭಾಳ ಖುಷಿ ಆಯಿತು. ಇವತ್ತು ನವರಾತ್ರಿ 7th ಡೇ ಆಗಿರೋದ್ರಿಂದ ದೇವಿಗೆ ನೋಡ್ರಿ ಗ್ರೇ ಕಲರ್ ಸೀರೆನ ಉಡ್ಸಿದಾರೆ, ನೋಡ್ತಿರ್ಬೋದು. ನೆಕ್ಸ್ಟ್ ಈಗ ನೋಡ್ರಿ ಫ್ರೆಂಡ್ಸ್, ಬಸ್ತಿಗೆ ಬಂದೀನಿ. ಬಸ್ತಿಯಲ್ಲೂ ನೋಡ್ರಿ ಇವತ್ತು ಈ ರೀತಿ ಅಲಂಕಾರ ಮಾಡಿದ್ದಾರೆ ದೇವಿಗೆ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ರಿ ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತಲೇ ಮಕ್ಕಳಿಗೆ ನಿಂಬು ಚಮಚ ಗೇಮ್ ಆಡಿಸಿ, ಮ್ಯೂಸಿಕಲ್ ಚೇರ್ ಗೇಮ್ ಆಡಿಸಿ. ಸೊ ಈಗ ದೊಡ್ಡವರು ನಿಂಬು ಚಮಚ ಗೇಮ್ ಆಡೋಕ್ಕಂತಾರೆ. ಸೊ ಲಾಸ್ಟ್ ಮುಗಿಯೋಕ್ಕಂತಿತ್ತು, ನಾನು ಜಾಯ್ನ್ ಆಗಬೇಕು ಅಂತಂದ್ರೆ. ಸೊ ವಿನ್ನರ್ ಅನೌನ್ಸ್ಮೆಂಟ್ ಮಾಡ್ತಾರಂತ ಫ್ರೆಂಡ್ಸು. ಸೊ ಹಾಗಾಗಿ ನಾನು ಜಾಯ್ನ್ ಆಗೋಕ್ಕಾಗಲಿಲ್ಲ. ನೋಡ್ತಿರ್ಬೋದು ಫುಲ್ ಎಲ್ಲರೂ ಎಂಜಾಯ್ ಮಾಡಿಕೊಂಡು ನಿಂಬು ಚಮಚ ಗೇಮ್ ಆಡೋಕ್ಕಂತಾರೆ.
ನಿನ್ನೆ ಮತ್ತು ಇವತ್ತ ನಡೆದಂತ ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸಿರು ಅವರಿಗೆ ಈಗ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಮಕ್ಳಿಗೂ ಇವಾಗ ಪ್ರೈಸ್ ಕೊಡಕ್ಕಂತಾರೆ ನೋಡ್ರಿ ಫ್ರೆಂಡ್ಸ್. ಆಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಕ್ಳಿಗೂ ಕೊಡಕ್ಕಂತಾರೆ ಬುಕ್ಸು, ಪೆನ್ನು, ಪೆನ್ಸಿಲು. ಸೊ ನೋಡ್ತಿರ್ಬೋದು ಎಲ್ಲರನ್ನೂ ಲೈನಾಗಿ ನಿಲ್ಲಿಸಿ ಕೊಟ್ಟರು. ಈಗ ನೋಡ್ರಿ ದಾಂಡಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನವರಾತ್ರಿ 7th ಡೇ ಗ್ರೇ ಕಲರ್ ಆಗಿರೋದ್ರಿಂದ ಬೂದು ಬಣ್ಣ. ಸೊ ನೋಡ್ರಿ ಎಲ್ಲರೂ ಗ್ರೇ ಕಲರ್ ಸೀರೆನ ಉಟ್ಕೊಂಡು ಬಂದಿದ್ದಾರೆ. ಕೆಲವರು ಮಾತ್ರ ಸ್ಪೆಷಲಾಗಿ ರೆಡಿಯಾಗಿ ಬಂದಿದ್ದಾರೆ ಫ್ರೆಂಡ್ಸ್, ಮಾತಾಡಿಕೊಂಡು ಒಬ್ರಿಗೊಬ್ರು ಡಿಸ್ಕಸ್ ಮಾಡಿಕೊಂಡು. ಸೊ ಇವತ್ತೆಲ್ಲರೂ ಕಚ್ಚೆ ಸೀರೆ ಅದು ಉಟ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಜನ, ಎಲ್ಲರೂ ಅಲ್ಲ. ಈ ಕಡೆ ಸೈಡ್ ನೋಡ್ರಿ ಹುಡುಗಿಯರೆಲ್ಲ ಕಚ್ಚೆ ಸೀರೆ ಉಟ್ಕೊಂಡು ಬಂದಿದ್ದಾರೆ. ಇವತ್ತು ಚೆನ್ನಾಗಿ ಮಸ್ತ್ ಕಾಣಕ್ಕಂತಾರ ಅಂತ ನಾ ಹೇಳ್ಬೋದು. ಇನ್ನು 2 ದಿನ ಐತಿ ಫ್ರೆಂಡ್ಸ್, ಎಷ್ಟು ಬೇಗ ಮುಗೀತು ನೋಡ್ರಿ. ನವರಾತ್ರಿ 8ನೇ ದಿನ 9ನೇ ದಿನ ಮುಗ್ದ ಬಿಡ್ತು. ಸೊ ಹಾಗಾಗಿ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡ್ತಾರೆ ನೋಡ್ರಿ. ಅನ್ವಿತಾ ನೋಡ್ರಿ ನನಗೂ ಈಗ ದಾಂಡಿ ಆಡು ಅಂಥೇಳಿ ಫೋರ್ಸ್ ಮಾಡಕ್ಕಂತಾಳ. ಮಮ್ಮಿ ನೀನು ಆಡೋಗು, ಅವ್ರ ಅಂಟಿರೆಲ್ಲ ಆಡ್ತಾರೆ, ನೀನೇನು ಆಡೋದನ ಇಲ್ಲವ, ನೀನು ಆಡೋಗು ಅಂಥೇಳಿ ಫೋರ್ಸ್ ಮಾಡಕ್ಕಂತಿಲ್ಲ. ನನಗೆ ಆಡೋಕ್ಕೆ ಬರೋಂಗಿಲ್ಲ ಅನ್ವಿತಾ, ಗರ್ಭ ಆಡಿದ್ರೆ ಅಷ್ಟೇ ಆಡ್ತೀನಿ ಅಂತೇಳಿ ಹೇಳ್ತಿದ್ದೆ. ಮತ್ತು ಇಲ್ಲ ಆಂಟಿನೂ ಇವರು ಹೇಳ್ತಿದ್ರು ಆಡೋಗು, ಬರ್ತೈತಿ ನೋಡ್ಕೊಂಡು ಆಡೋಗು ಅಂಥೇಳಿ. ಸೊ ಯಾವುದೇ ಆಗಲಿ ಫ್ರೆಂಡ್ಸು ಸ್ವಲ್ಪನಾದರೂ ಪ್ರಾಕ್ಟೀಸ್ ಇದ್ದರೆ ಮಾತ್ರ ಆಡ್ಬೋದು. ಪ್ರಾಕ್ಟೀಸ್ ಮಾಡ್ದೇ ಆಡೋದಕ್ಕೆ ಕಷ್ಟನ, ಅದ್ರಾಗೂ ಬೇರೆ ಅಷ್ಟು ಜನ ಇರ್ತಾರಲ್ವ. ಸೊ ಅಷ್ಟು ಜನರ ಮಧ್ಯೆ ಪ್ರಾಕ್ಟೀಸ್ ಮಾಡಿಕೊಂಡು ಆಡೋದು ಅಷ್ಟು ಸರಿ ಇರೋಂಗಿಲ್ಲ. ಸೊ ಇವರು ನನ್ನ ಸಬ್ಸ್ಕ್ರೈಬರ್ ಕೂಡ ಆಂಟಿ ಇವರು. ಸೊ ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾರಂತ ಹೇಳ್ತಿದ್ರು. ಮೊನ್ನೆ ಗಣಪತಿ ಹಬ್ಬದಾಗ ನಮ್ಮ ನಾದಿನಿ ಬಂದಿದ್ಲಲ್ಲ ಫ್ರೆಂಡ್ಸು. ಸೊ ಆ ವ್ಲಾಗ್ಸ್ ಎಲ್ಲ ನೋಡಿದಾರಂತ. ನಾವು ಟ್ರಿಪ್ಪೆಲ್ಲ ಹೋಗಿದ್ವಲ್ವ. ಸೊ ಆ ವ್ಲಾಗ್ಸ್ ಎಲ್ಲ ನೋಡಿದ್ರಂತ. ಸೊ ಅದನ್ನೇ ಎಲ್ಲ ಹೇಳ್ತಿದ್ರು. ಈಗ ನೋಡ್ರಿ ಫ್ರೆಂಡ್ಸ್, ಅನ್ವಿತನ ಫೋರ್ಸ್ಗೆ ದಾಂಡಿ ಆಡೋಣ ಅಂಥೇಳಿ ಎಂಟ್ರಿ ಕೊಟ್ಟೆ. ಮತ್ತು ನಮ್ಮ ಫ್ರೆಂಡನಿದ್ರಲ್ಲ ಅವರು ಬಾ ಬಾ ಅಂಥೇಳಿ ಅವರು ಕರೆದ್ರು. ಅವ್ರ ಅಜ್ಜಿನೂ ಹೋಗಂತಂದು ಅನ್ವಿತನೂ ಫೋರ್ಸ್ ಮಾಡಿದ್ಲು. ಸೊ ಇವ್ರು 3 ಜನದ ಫೋರ್ಸ್ಗೆ ಹೋದೆ ನೋಡ್ರಿ. ಟ್ರೈ ಮಾಡೋಣ ಇರೋ ಹೆಂಗೆ ಬರುತ್ತೋ ನೋಡೋಣ ಅಂತೇಳಿ. ಮತ್ತು ನನಗೂ ಆಡಬೇಕು ಅಂತ ಆಸೆ ಇತ್ತಲ್ಲ ಫ್ರೆಂಡ್ಸ್. ಸೊ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಆಡಿದೆ. ಅದೇ ನನಗೆ ಆಡೋಕ್ಕೇನು ಬರಲಿಲ್ಲ. ಸೊ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇಯರ್ ಆದರೂ ಟ್ರೈ ಮಾಡ್ತೀನಿ. ನಿಂಬು ಚಮಚ ಆಡಿಸಿದ್ರಂತ, ಅದ್ರಾಗೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಮ್ಯೂಸಿಕಲ್ ಚೇರ್ ಆಡಿಸಿದ್ರು ಮಕ್ಕಳಿಗೆ, ಅದ್ರಾಗೂ ಮಕ್ಕಳಿಗೆ ಅಷ್ಟೇ ಆಡಿಸಿದಾರೆ, ದೊಡ್ಡವ್ರಿಗಿನ್ನೂ ಆಡಿಸಿಲ್ಲ. ನಾಳೆ ಆಡಿಸ್ತಾರೇನೋ ಗೊತ್ತಿಲ್ಲ. ಸೊ ನಿಂಬು ಚಮಚದಾಗ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಮುಗಿಯೋ ಟೈಮ್ನಾಗ ಹೋದೆ. ಸೊ ಮುಗಿಯೋ ಟೈಮ್ನಾಗ ಜಾಯ್ನ್ ಆಗಕ್ಕೆ ಬರಲಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನಿಂಬು ಚಮಚ ಆಡೋಕ್ಕಾಗಲಿಲ್ಲ. ಅನ್ವಿತನ್ ಫೋರ್ಸ್ಗೆ ಟ್ರೈ ಮಾಡಿದೆ. ಮತ್ತಲ್ಲೊಬ್ರು ಅಜ್ಜಿನೂ ಹೋಗಿ ಆಡು ಬರ್ತೈತಿ ಟ್ರೈ ಮಾಡು ಅಂತಂದ್ರು. ಟ್ರೈ ಮಾಡಿದೆ, ಬರಲೇ ಇಲ್ಲ. ನಂಗೆ ಕೈ ಹೊಳ್ತಕ್ಕೂ ಬರಲಿಲ್ಲ, ಸ್ಟೆಪ್ಸ್ ಇಡೋಕ್ಕೂ ಬರಲಿಲ್ಲ. ಸೊ ಟ್ರೈ ಅಂದ್ರೆ ಪ್ರಾಕ್ಟೀಸ್ ಬೇಕು ಫ್ರೆಂಡ್ಸ್, ಅದು ಪ್ರಾಕ್ಟೀಸ್ ಬೇಕು. ಅದು ಜಸ್ಟ್ ಒಂದು 3-4 ಸ್ಟೆಪ್ಸಲ್ಲಿ ಅಷ್ಟೇ ಐತದು ಹೇಳ್ಬೇಕಂತ ಅಂದ್ರೆ. ಅದ 3-4 ಸ್ಟೆಪ್ಸ್ನ ಎಷ್ಟು ಕನ್ಫ್ಯೂಸ್ ಆಗ್ತೈತಿ, ಹೆಂಗೆ ಸ್ಟೆಪ್ಸ್ ಇಡಬೇಕು, ಹೆಂಗೆಲ್ಲ ಕೈ ಹೊಳಿಸ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನೋಡ್ರಿ. ಆಡಬೇಕು ಅಂತ ಎಷ್ಟು ಆಸೆ ಐತಿ, ಬಟ್ ಆಡಕ್ ಆಗವಲ್ದು. ಸೊ ಈ ರೀತಿಯಾಗಿತ್ತು ನೋಡ್ರಿ ಫ್ರೆಂಡ್ಸ್.
ನವರಾತ್ರಿ 7th ಡೇ ನಿಮ್ಗೆಲ್ಲ ಹೆಂಗ್ ಅನಿಸ್ತು ಏನೋ ಅಂತ ಹೇಳಿ ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದೇನಂದ್ರೆ ಫ್ರೆಂಡ್ಸ್, ಸ್ಟಾರ್ಟಿಂಗು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲೇ ಬೇರೆ ಏರಿಯಾದಾಗ ಚೆನ್ನಾಗಿ ಮಸ್ತಾಗಿ ದುರ್ಗಾದೇವಿನ ಕುಂದರ್ಸಿದಾರಂತ, ಡೆಕೋರೇಷನ್ ಮಾಡಿದಾರ ಅಂತಂದು ಹೇಳಿದಾರ. ಸೊ ನಿಮ್ಮನ್ನು ಕರ್ಕೊಂಡೋಕಿವಿ ನೋಡುನಂತ ಬರ್ರಿ ಅಂತೇಳಿ ಹೇಳಿದೆ. ಬಟ್ ಹೋಗಕ್ ಆಗ್ಲಿಲ್ಲ. ನೋಡೋರು ಅನ್ಕೊಂತಿರ್ಬೋದು ತೋರಿಸ್ಲೇ ಇಲ್ಲಲ್ಲ, ಹೋಗ್ಲೇ ಇಲ್ಲಲ್ಲ ಅಂತೇಳಿ. ಅಂದ್ರೆ ಟೈಮ್ ಆಗಿತ್ತು. ಸೊ ಇಲ್ಲೆಲ್ಲ ಗರ್ಭಾ ಎಲ್ಲ ಆಡಕ್ ಸ್ಟಾರ್ಟ್ ಮಾಡಿದ್ರು, ದಾಂಡಿಯಾ ಎಲ್ಲ ಆಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಮತ್ ಮಿಸ್ ಆಗ್ತೈತೆ ಅಂತೇಳಿ ಬಂದೆ. ನೋಡಿದ್ರ ಎಲ್ಲ ಮುಗಿಯೋ ಟೈಮ್ನಾಗ ಬಂದೆ ನೋಡ್ರಿ. ನಾಳೆ ಹೋಗೋಣ ಅಂತ ಅನ್ಕೊಂಡಿವಿ. ನೋಡೋಣ ನಾಳೆನೂ ಹೋಗಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನೋಡೋಣ ಏನೇನು ಆಗುತ್ತಾ ಅಂತೇಳಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ನ ಮಾಡ್ರಿ. ನನ್ನ ಚಾನಲ್ಗ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸೊ ಈಗಲೇ ಪಟ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಪೋರ್ಟ್ ಮಾಡ್ರಿ. ಎಷ್ಟೊಂದ್ ಜನ ವ್ಲಾಗ್ನ ನೋಡ್ತೀರಾ ಫ್ರೆಂಡ್ಸ್, ಬಟ್ ಲೈಕ್ ಮಾಡಂಗಿಲ್ಲ. ನೀವು ಲೈಕ್ ಮಾಡಿದ್ರ ಸೊ ನಮ್ಗೆ ಮೋಟಿವೇಟ್ ಸಿಗ್ತತಿ, ಮತ್ತಷ್ಟು ಹೊಸ ಹೊಸ ವ್ಲಾಗ್ಸ್ಗಳನ್ನ ಮಾಡೋದಕ್ಕೆ ನನಗೂ ಇಂಟ್ರೆಸ್ಟ್ ಬರ್ತೈತಿ. ಸೊ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.